ಹಲೋ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ಲಾಗಿ ನಾನು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೀ ರೈಸ್ ಮಾಡೋದಕ್ಕೆ ನಾನು ಏನೇನೆಲ್ಲ ಹಾಕ್ತೀನಿ, ಹಾಗೆ ಇವತ್ತು ಗೀ ರೈಸ್ ಮಾಡ್ತಾ ಇರೋದು. ಸೊ ಅಕ್ಕನ ಮಕ್ಕಳು ರಜಕ್ಕೆ ಬಂದಿದ್ದಾರೆ. ಅವ್ರಿಗೆ ಫೇವ್ರೇಟು ಅಂತ, ಆ್ಯಕ್ಚುಲಿ ನನ್ನ ಮಗಳಿಗೂ ಫೇವ್ರೇಟು, ಅವಳಿಗೂ ಫೇವ್ರೇಟು. ಅವಳಿಗೆ ಇಷ್ಟ ಅಂತ ಹೇಳಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ಗೆ ಮತ್ತು ಕಾಂಬಿನೇಷನ್ ಆಗಿ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಯಾವ್ಯಾವ ಥರ ಮಾಡ್ತೀನಿ, ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹಾಕಲ್ಲ. ಸೊ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಆಗಿದ್ರೆ ಇವತ್ತು ನಾನು ಯಾವ ರೀತಿ ಗೀ ರೈಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ನಾನು ಎಕ್ಸ್ಟ್ರಾ ನೀರೇನೋ ಹಾಕಲ್ಲ, ಕಾಯಿ ಹಾಲು ಮಾಡ್ಕೊಂಬಿಡ್ತೀನಿ. ಸೊ ಒಂದು ಚಿಪ್ ಕಾಯಿನ ತುರಿದಿಟ್ಕೊಬಿಟ್ಟು ನಾನು ಎಷ್ಟು ಅಕ್ಕಿ ಹಾಕ್ತೀನೋ ಅಷ್ಟು ನೀರು ಅದರಲ್ಲೇ ತೊಗೊತೀನಿ. ಇವಾಗ ಸಪೋಸ್ 1.5 ಗ್ಲಾಸ್ ಅಕ್ಕಿ ಹಾಕ್ತೀನಿ ಅಂತ ಹೇಳಿದ್ರೆ 3 ಗ್ಲಾಸ್ ನೀರು ಹಾಕ್ಕೊತೀನಲ್ವಾ. 3 ಗ್ಲಾಸೂ ನಾನು ಕಾಯಿ ಹಾಲೇ ತೊಗೊಳ್ತೀನಿ. ಬನ್ನಿ ಈಗ ಕಾಯಿ ಹಾಲು ಹೆಂಗೆ ಮಾಡ್ಕೊಂಬಿಡ್ತೀನಿ ಅಂತ ನೋಡೋಣ. ಸೊ ನಾನು ಫಸ್ಟು ಮಿಕ್ಸಿ ಜಾರ್ಗೆ ಕಾಯಿ ಮತ್ತು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಬಿಡೋಣ ಬನ್ನಿ. ಈಗ ಫಸ್ಟು ಕಾಯಿ ಹಾಲು ರುಬ್ಕೊಂಬಿಡ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಕಾಯಿ ಹಾಲು ಒಂದಿದ್ದರೆ ಬೇಗ ಬೇಗ ಎಲ್ಲ ಕೆಲಸ ಆಗಿಬಿಡುತ್ತೆ. ಈಗ ಕಾಯಿ ರುಬ್ಕೊಂಡು ಕಾಯಿ ಸೋಸ್ಕೊಂಡ್ಬಿಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಅರ್ಧ ಗೀ ರೈಸ್ ಆದಂಗೆ. ಈಗ ಕಾಯಿ ಸೋಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಪ್ರೊಸೀಜರ್ ಹೇಗೆ ಅಂತ ಹೇಳೋಣ ಬನ್ನಿ. ಫೈನಲಿ ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು ಇಲ್ಲಿ. ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಇತ್ತು. ಇದ್ರ ಜೊತೆಗೆ ನೀವು ಹಸಿ ಬಟಾಣಿ ಬೇಕಾದರೆ ಹಾಕೋಬೋದು. ಆಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಒಂದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಕಾಯಿ ಹಾಲು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಆನಿಯನ್ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇದಕ್ಕೆ ಕುರ್ಮಾ ಮಾಡೋಕ್ಕೆ. ಸೊ ಫಸ್ಟು ನಾನು ಗೀ ರೈಸಿಗೆ ರೆಡಿ ಮಾಡ್ಕೊಬಿಡ್ತೀನಿ. ಸೊ ಫಸ್ಟು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಹಾಕೊಂಬಿಡೋಣ. ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ ಅಂಥೇಳಿ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಅನ್ನೋಕ್ಕಿಟ್ಟಿದ್ದೀನಿ. ಸೊ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಆದಮೇಲೆ ಅದಕ್ಕೆ ಪಲಾವ್ ಸ್ಪೈಸಸ್ ಕೂಡ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಪಲಾವ್ ಮೊಗ್ಗು, ಮರಾಠಿ ಮೊಗ್ಗು, ಸೊ ಎಲ್ಲ ಪಲಾವ್ ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ. ಸೊ ಅದೆಲ್ಲ ಹಾಕಿ ಅದೊಂದು ಸ್ವಲ್ಪ ಹೊತ್ತು ಆದಮೇಲೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊತೀನಿ. ಅದರಲ್ಲೇ ಸ್ವಲ್ಪ ನಾನು ಗ್ರೇವಿ ಮಾಡೋಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಅದು ಫ್ರೈ ಆದಮೇಲೆ ಸೊ ಒಂದು ಸ್ವಲ್ಪ ಕ್ಯಾರೆಟ್ ಇದೆ ನನ್ನ ಹತ್ರ. ಕ್ಯಾರೆಟು ಮತ್ತು ಇದಕ್ಕೆ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಬಟಾಣಿ ಇರಲಿಲ್ಲ, ಹಂಗಾಗಿ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ನಾನು ಕರಿಬೇವು ಫಸ್ಟೇ ಹಾಕ್ಕೊಳಲ್ಲ, ಯಾಕಂತ ಹೇಳಿದ್ರೆ ಅದು ಒಂಥರ ಆಗಿಬಿಡುತ್ತೆ. ಸೊ ಅದ್ರ ಜೊತೆಗೇ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಕಾಯಿ ಹಾಲು ಮಾಡಿಟ್ಕೊಂಡಿದ್ದೀನಿ ಅಂತ. ಸೊ ನಾನಿವಾಗ ಆ್ಯಕ್ಚುಲಿ 2 ಗ್ಲಾಸಸ್ ಅಕ್ಕಿ ಹಾಕ್ತಾಯಿದ್ದೀನಿ, 2 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಸೊ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಕಾಯಿ ಹಾಲು ಹಾಕ್ಕೊತೀನಿ. ನೀವು ಅನ್ಕೋಬೋದು ಕಾಯಿ ಹಾಲು 4 ಗ್ಲಾಸ್ ಅಂದರೆ ತುಂಬ ಕಾಯಿ ಹಾಕಿರ್ತಾರೆ ಅಂತ. ಏನಿಲ್ಲ, ನಾನು ಒಂದೇ ಕಾಯಿ ತೊಗೊಂಡಿರೋದು. ಒಂದು ಕಾಯಲ್ಲೇ ನಾನು ಎಷ್ಟು ಅಕ್ಕಿ ಹಾಕ್ತೀನೋ ಅಷ್ಟು ಪ್ರಮಾಣಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿನೇ ಕಾಯಿ ಹಾಲು ಮಾಡ್ಕೊಂಬಿಡ್ತೀನಿ. ಸೊ ಈಗ 4 ಗ್ಲಾಸು ಕಾಯಿ ಹಾಲು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಅದನ್ನು ಕುದಿಯೋಕೆ ಇಡೋಣ. ಇದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಗ್ರೇವಿ ಕೂಡ ರೆಡಿ ಮಾಡ್ಕೊಂಬಿಡೋಣ. ಯಾಕೆಂತ ಹೇಳಿದ್ರೆ ಅದು ಹೆಂಗಿದ್ರೂ 5 to 10 ಮಿನಿಟ್ಸ್ ಆಗುತ್ತಲ್ವ ಅದು ಕುದಿಯೋ ಅಷ್ಟರಲ್ಲಿ. ಸೊ ಅದು ಕುದೀತಾ ಇರಲಿ, ಅದು ಕುದಿಯೋ ಅಷ್ಟರಲ್ಲಿ ಗ್ರೇವಿ ಮಾಡ್ಕೊಂಬಿಡೋಣ. ಸೊ ಗ್ರೇವಿಗೆ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಒಂದು 2 ನಿಮಿಷ ಬಾಡಿಸಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದ್ದು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ನಂತರ ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಸೊ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದು ಒಂದು 5 ನಿಮಿಷ ಆದಮೇಲೆ ಈರುಳ್ಳಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ.
ಸೊ ಅದೆರಡು ಒಂದು 5 ನಿಮಿಷ ಕುದ್ದಾದಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕಡಿಮೆ, ಹಾಗಾಗಿ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕೆ ಬಿಟ್ಟಿದ್ದೀನಿ. ಇದು ಮಾಡೋ ಅಷ್ಟರಲ್ಲಿ ಇಲ್ಲ ಆ್ಯಕ್ಚುಲಿ ಗೀ ರೈಸ್ ಮಾಡೋದಕ್ಕೆ ಕುದೀತಾ ಇದೆ. ಸೊ ನಾನೇನು ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಅಕ್ಕಿ ಎಷ್ಟು 2 ಗ್ಲಾಸ್ ಅಕ್ಕಿ ತೊಗೊಳ್ತೀನಿನಲ್ಲ, ಸೊ 2 ಗ್ಲಾಸ್ ಅಕ್ಕಿ ಕೂಡ ತೊಗೊಂಡಿದ್ದೀನಿ. ಅಕ್ಕಿ ಹಾಕಿಬಿಡೋಣ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಮತ್ತೆ ಒಂದು 2 ನಿಮಿಷ ಬಿಟ್ಟು ಚೆನ್ನಾಗಿ ಕುದಿಸಿ, ಇನ್ನೇನು ಕುದಿಯೋಕೆ ಬರ್ತಿದೆ ಅನ್ನುವಾಗ ಅದನ್ನು ವಿಷಲ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ನಿಜವಾಗ್ಲೂ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಸ್ಪೈಸಸ್ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಇನ್ನು ಈ ಕಡೆ ಅದು ಕುದಿಯೋಕೆ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದೊಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಇಲ್ಲಿ ಕುಕ್ಕರ್ ವಿಷಲ್ ಬರೋದು ಕಾಯ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಸ್ವಲ್ಪ ಪಾತ್ರೆ ಇತ್ತು, ಆ ಪಾತ್ರೆನೂ ಕೂಡ ತೊಳ್ಕೊಂಬಿಡೋಣ ಅಂಥೇಳಿ ತೊಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಇದ್ದರೆ ಕಷ್ಟ ಅಲ್ಲ ನಮಗೆ, ಆಗಿಂದಾಗಲೇ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ಅಷ್ಟರಲ್ಲಿ ಹುಡುಗರಿಗೂ ಕೂಡ ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು. ಸ್ಟಾರ್ಟ್. ಗೀ ರೈಸ್ ರೆಡಿ ಆಗಿದೆ, ಬನ್ನಿ ಹೆಂಗಿದೆ ಅಂತ ನೋಡೋಣ. ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಆಗಿದೆ. ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಫುಲ್ಲು ಕರೆಕ್ಟಾಗಿ ಆಗಿದೆ. ಈಗ ಫಸ್ಟ್ ಹುಡುಗರಿಗೆ ಹೊಟ್ಟೆ ಹಸ್ಬಿಟ್ಟಿದೆ, ಅವ್ರಿಗೆ ಹಾಕ್ಕೊಟ್ಬಿಡೋಣ. ಅವ್ರಿಗೆ ಹಾಕ್ಕೊಟ್ಟು ಅವ್ರು ಹೆಂಗಿದೆ ಅಂತ ಅವ್ರನ್ನ ಕೇಳೋಣ. ಸೊ ಆಲ್ರೆಡಿ ಟೈಮ್ ಬಂದು 10 ಆಗಿಬಿಟ್ಟಿದೆ. ಹುಡುಗರಿಗೆ ಹೊಟ್ಟೆ ಹಸ್ಬಿಟ್ಟಿದೆ, ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಫಸ್ಟು ಹೆಂಗಿದೆ ಅಂತ ಅವ್ರನ್ನೇ ಕೇಳೋಣ. ಅಭಿ ಹೆಂಗಿದೆ ಅಭಿ? ಚೆನ್ನಾಗಿದೆಯಾ? ಇವಳು ಇದ್ದಾಳಲ್ಲ, ಇವಳು ಮೋಟಿ ರಜಕ್ಕೆ ಬಂದಿರೋಳು, ಅವಳಿಗೆ ಇಷ್ಟ ಆಗಿದ್ದೆ ಮಾಡಬೇಕು. ಹೆಂಗಿದೆ, ಚೆನ್ನಾಗಿದೆಯಾ ಇಲ್ವಾ? ರಿತೀಕ್ಷಾ ಹೆಂಗಿದೆಯಮ್ಮ? ಚೆನ್ನಾಗಿದೆಯಾ? ಬೇಗ ತಿನ್ನಿರಿ. ಹಾಂ, ಸೊ ಈಗ ನಾವು ಕೂಡ ತಿಂಡಿ ತಿನ್ಕೊಂಬಿಡೋಣ ಅಂಥೇಳಿ ನನಗೂ ಕೂಡ ಹೊಟ್ಟೆ ಹಸ್ತಿತ್ತಾಯಿತು. ಹಾಗಾಗಿ ಅವ್ರ ಜೊತೆನೇ ನಾನು ತಿಂಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಫಸ್ಟ್ ಹುಡುಗರಿಗೆ ಹಾಕ್ಕೊಟ್ಟೆ, ಯಾಕೆಂದರೆ ಆಲ್ಮೋಸ್ಟ್ ವಿಡಿಯೋದು ನೀವು ನೋಡ್ಬೋದು, ಇಲ್ಲ ಟೈಮ್ ಆಗಿಬಿಟ್ಟಿತ್ತು. ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಅವ್ರ ಹತ್ರ ನನ್ನ ಮಗನಿಗೂ ಒಂದು ಸ್ವಲ್ಪ ಸಮಾಧಾನ ಮಾಡಿ ನಾನು ತಿಂಡಿ ಹಾಕ್ಕೊಂಡು ನಾನು ಟೇಸ್ಟ್ ಕೂಡ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಎಷ್ಟು ಸಿಂಪಲ್ಲಾಗಿತ್ತು ಅಷ್ಟೇ ಕೂಡ ತುಂಬ ಚೆನ್ನಾಗಿ ಬಂತು. ಇನ್ನು ತಿಂಡಿ ಎಲ್ಲ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹುಡುಗರಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಡೋಣ ಅಂಥೇಳಿ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗ ಇದ್ದ, ಅವ್ನು ಇಟ್ಕೊಂಡೇ ಹಾಕ್ತಾಯಿದ್ದೆ. ಅವನ್ನ ಕೆಳಗೆ ಬಿಟ್ಟರೆ ಅವ್ರಿಗೆ ಎಣ್ಣೆ ಹಾಕೋಕ್ಕಾಗಲ್ಲ, ಇವಾಗ ರಜೆ ಇದೆಯಲ್ಲ, ಹಾಗಾಗಿ ಸ್ವಲ್ಪ ನೆತ್ತಿಗೆಲ್ಲ ಹಳ್ಳೆಣ್ಣೆ ಹಾಕಿ ಅವ್ರಿಗೊಂಚೂರು ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚೋಣ ಅಂಥೇಳಿ ಮಾಡ್ತಾಯಿದ್ದೆ. ನನ್ನ ಮಗ ಕೂಡ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ಇವರಿಬ್ಬರು ಅಕ್ಕ ತಂಗಿದಿರು ನಾನು ಇಟ್ಕೋತೀನಿ ಎಣ್ಣೆ, ನಾನು ಇಟ್ಕೋತೀನಿ ಅಂತ ಹೇಳಿ ಕಿತ್ತಾಡ್ತಾಯಿದ್ರು. ಇನ್ನು ನನ್ನ ಮಗಳಿಗೂ ಕೂಡ ತಲೆ ಎಲ್ಲ ಬಾಚಿ ಎಣ್ಣೆ ಹಾಕಿ ಅವಳನ್ನ ರೆಡಿ ಮಾಡಿದೆ. ಅಷ್ಟರಲ್ಲಿ ಈ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದ್ರೆ ತುಂಬ ರಿಸ್ಕಿ ಆಗಿರುತ್ತೆ. ನನ್ನ ಮಗ ಅಂತೂ ಎಣ್ಣೆ ಬಾಟ್ಲಿ ಈ ಕಡೆ ತೊಗೊಂಡ್ರೆ ಆ ಕಡೆ ಬರ್ತಿದ್ದ, ಆ ಕಡೆ ತೊಗೊಂಡ್ರೆ ಈ ಕಡೆ ಬರ್ತಿದ್ದ. ಇದೊಂದು ಕಡೆ ಮಿಸ್ ಮಾಡ್ಕೊತೀವಿ, ಆಮೇಲೆ ಅವ್ರು ಬೆಳೆದು ಬಿಟ್ಟರೆ ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಕಷ್ಟವೂ ಆಗುತ್ತೆ. ಸೊ ಅವಳಿಗೆ ತಲೆ ಬಾಚೋಷ್ಟರಲ್ಲಿ ಇವನಂತೂ ನನ್ನ ಸಾಕು ಮಾಡಿಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಸಣ್ಣ ಮಗು, ಈ ಕಡೆ ಹೊಡಿಯೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ಆ ಥರ ಆಟ ಆಡ್ತಾಯಿರ್ತಾನೆ ನನ್ನ ಮಗ. ಇನ್ನು ನನ್ನ ಮಗಳಿಗೆ ಅಂತೂ ಏನಾದರೂ ಸಮಾಧಾನ ಮಾಡಿಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಅವಳಿಗೂ ಕೂಡ ಅವ್ನ ಮಗುನ ನೋಡಿಕೊಂಡು ಆಗ್ತಾಯಿದ್ವಿ. ಇನ್ನು ಅವಳಿಗೆ ತಲೆ ಬಾಚಾದ್ಮೇಲೆ ಅಕ್ಕನ ಮಕ್ಳಿಗೆ ಸ್ವಲ್ಪ ಅವಳಿಗೂ ಕೂಡ ನೆತ್ತಿಗೆ ಹರಳೆಣ್ಣೆ ಹಾಕಿ ತಲೆ ಬಾಚ್ತಿದ್ದೆ. ಸೊ ನನ್ನ ಮಗನಿಗೆ ನನ್ನ ಮಗಳು ಚಡ್ಡಿ ಹಾಕೋಣ ಅಂಥೇಳಿ ಕರ್ಕೊಂಡೋದ್ಲು. ಇನ್ನು ಅವಳಿಗೂ ಕೂಡ ತಲೆ ಎಲ್ಲ ಬಾಚಿ ನಾನು ಕೂಡ ಸ್ವಲ್ಪ ತಲೆ ಬಾಚ್ಕೊಂಬಿಡೋಣ ಅಂಥೇಳಿ. ನನಗೂ ತುಂಬ ತಲೆ ನೋವ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ಮನೇಲಿ ಇರ್ತೀವಲ್ಲ, ಈಗ ಬೇರೆ ಟೈಮಂತೂ ನಮ್ಮ ಟೈಮಿಗೆ ನಾವು ಹಾಕ್ಕೊಳಕ್ಕಾಗಲ್ಲ. ಈಗ ಅವರಿಬ್ಬರಿಗೆ ತಲೆ ಬಾಚಿ ಅವ್ರನ್ನ ಕಳಿಸಿ ನಾನು ಕೂಡ ಸ್ವಲ್ಪ ತಲೆ ಎಲ್ಲ ಬಾಚ್ಕೊಳ್ಳೋಣ ಎಣ್ಣೆ ಹಾಕಿ ಅಂಥೇಳಿ ನಾನು ತಲೆ ಬಾಚ್ಕೊತಾ ಇದ್ದೆ. ಈಗ ಒಂದು ಸ್ವಲ್ಪ ತಲೆ ಬಾಚಿಕೊಂಡು ರೆಸ್ಟ್ ಮಾಡೋಣ ಅಂಥೇಳಿ ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿತ್ತು ನಾವೆಲ್ಲ ಕೆಲಸ ಮಾಡಿ ಮುಗಿಯೋಷ್ಟರಲ್ಲಿ. ನಾವೇನು ವಿಡಿಯೋ ಮಾಡ್ತೀವಿ ಇದರಷ್ಟು ಸುಲಭವಾಗಿರಲ್ಲ. ಸೊ ಇವಾಗ ಅವ್ರಿಗೂ ತಲೆ ಬಾಚಿ ಅವ್ರನ್ನ ಕಳಿಸಿ ನಾನು ಕೂಡ ಬಾಚಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂಥೇಳಿ ತಲೆ ಬಾಚಿಕೊಂಡು ಮಲ್ಕೊತಾ ಇದ್ವಿ. ಈಗ ಹುಡುಗರನ್ನ ಕೂಡ ಮಲಗಿಸಿ ನಾನು ಕೂಡ ಮಲ್ಕೊತಾ ಇದ್ದೀನಿ. ಮಲ್ಕೊಂಡು ಎದ್ದು ಸ್ವಲ್ಪ ನಾವು ಎದ್ದೇಳೋ ಅಷ್ಟರಲ್ಲಿ 5:30 ಆಗೋಗಿತ್ತು. ಇನ್ನು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದ್ಕೊಂಡು ಈಚೆ ಟೈಮ್ ಪಾಸ್ ಮಾಡಿ
ಸೊ ಹಂಗೆ ಆಟ ಆಡ್ಕೊಂಡು ಆಡೋಷ್ಟರಲ್ಲಿ ಆಲ್ರೆಡಿ 7:30 ಆಗಿಬಿಟ್ಟಿತ್ತು. ಇನ್ನು ಸಂಜೆ ಹುಡುಗರಿಗೆ ಉಪ್ಪಿಟ್ಟು ಬೇಕು ಅಂತ ಹೇಳಿದ್ರು. ಇನ್ನು ಹುಡುಗರಿಗೆಲ್ಲ ಉಪ್ಪಿಟ್ಟು ಮಾಡಿಕೊಟ್ಟು ಅವ್ರಿಗೆಲ್ಲ ತಿನ್ನಿಸಿ ನಾನು ಎಲ್ಲ ಕ್ಲೀನ್ ಮಾಡಿ ಮಕ್ಕಳನ್ನೆಲ್ಲ ಮಲಗಿಸಿ ನಾನು ಮಲಗೋ ಅಷ್ಟರಲ್ಲಿ 10 o'clock ಆಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.